ಆದರೆ ಇವತ್ತು ನೀವು ಕಮಲಿ ಪರವಾಗಿ ಮಾತಾಡಿದ್ದೀರಲ್ಲ, ಇನ್ನು ಮುಂದೆ ಅವಳು ಕಮಲಿ ಕಡೆ ತಲೆ ಕೂಡ ಹಾಕೋತಿಲ್ಲ. ಚಂದ್ರು, ಕಮಲಿ ಬಗ್ಗೆ ನೀನೇನು ಯೋಚನೆ ಮಾಡಬೇಡ. ಅವಳು ನಮ್ಮ ಮನೆಯಲ್ಲಿ ಸೇಫ್ ಆಗಿರ್ತಾಳೆ, ಸುಖವಾಗಿರ್ತಾಳೆ. ಐ ಗ್ಯಾರಂಟಿ ಯು. ಓಕೆ? ತಾರಾ, ಚಂದ್ರು ಹೇಳಿದ ಹಾಗೆ ಇವತ್ತು ಊರ್ಮಿಳ ಮುಂದೆ ನೀನು ನಮ್ಮ ಕಮಲಿನ ಸಪೋರ್ಟ್ ಮಾಡ್ಕೊಂಡು ಮಾತಾಡಿದ್ಯಲ್ಲ, ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ತುಂಬ ಖುಷಿ ಆಯಿತು. ಇದರಲ್ಲಿ ಸಪೋರ್ಟ್ ಮಾಡ್ಕೊಂಡು ಮಾತಾಡೋಂಥದ್ದು ಏನಿದೆ ರಮೇಶ್? ಕಮಲಿ ಎಂಥ ಸ್ಥಿತಿಯಲ್ಲೂ ಕೂಡ ಆ ಮಟ್ಟಕ್ಕೆ ಇಳಿಯಲ್ಲ. ಅದಿರಲಿ ರಮೇಶ್, ಇಷ್ಟೆಲ್ಲ ಆದರೂ ನಾವು ಯಾಕೆ ಸುಮ್ಮನೆ ಇದ್ದೀವಿ? ನಾನು ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ತೀನಿ. ಮುಂದೆ ಈ ರೀತಿ ಆದರೆ ಸರಿ ಹೋಗಲ್ಲ. ಹೌದು ಚಂದ್ರು, ಯಾಕೋ ಭಾಳ ವಿಚಿತ್ರ ಅನಿಸ್ತಾ ಇದೆ. ಜನ್ಮ ಕೊಟ್ಟು ತಂದೆಗೆ ಹೀಗೆಲ್ಲ ಮಾಡೋದು ಅಂದ್ರೆ ಏನು ಅರ್ಥ ಅಂತೀನಿ. ನೋಡಿ ಚಂದ್ರು, ಇದನ್ನು ಹೀಗೆ ಬಿಟ್ಟರೆ ಒಂದೊಂದು ದಿನ ಅನೇಕ ಫ್ಯಾಮಿಲಿಗೆ ತುಂಬ ಡೇಂಜರಸ್ ಅನಿಸ್ತವೆ. ಈಗಾಗಲೇ ಯುವರ್ ಲೈಫ್ ಇಸ್ ಇನ್ ಡೇಂಜರ್. ಯಾವಾಗ ಏನಾಗುತ್ತೆ ಗೊತ್ತಿಲ್ಲ. ಈಗ ಸುಮ್ಮನೆ ಇದ್ರೆ ತುಂಬ ಕಷ್ಟ ಆಗುತ್ತೆ. ವಿ ಶುಡ್ ಡೂ ಸಮಥಿಂಗ್ ಚಂದ್ರು. ಹೌದು, ನನಗೂ ಇದ್ರ ಬಗ್ಗೆ ಎಲ್ಲ ಆ್ಯಕ್ಷನ್ ತಗೋಬೇಕು ಅಂತ ಅನಿಸ್ತಾ ಇದೆ. ಆದರೆ ನನಗಿಂತ ಜಾಸ್ತಿ ಅನ್ಯಾಯ ಆಗಿರೋದು ಕಮಲಿಗೆ. ಅವನು ಡಿಸೈಡ್ ಮಾಡಲಿ ಏನು ಮಾಡಬೇಕು ಅಂತ. ಕಮಲಿ, ನಿನಗೇನು ಅನ್ಸುತ್ತಮ್ಮ? ಅಪ್ಪಯ್ಯ, ಇದೆಲ್ಲದನ್ನು ಕೊನೆಗಾಣಿಸ್ಬೇಕು, ಅನೇಕಂಗೆ ಶಿಕ್ಷೆ ಕೊಡಿಸ್ಬೇಕು ಅಂತ ನನಗೂ ಅನ್ನಿಸ್ತೈತೆ ಅಪ್ಪಯ್ಯ. ಆದರೆ ಇನ್ನೂ ಒಂದು ಸತ್ಯ ತಿಳ್ಕೊಳ್ಳೋದೈತೆ. ನಾನು ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಅದ್ರ ಜೊತೆಗೆ ಈಗ ತಾನೇ ಎಲ್ರಿಗೂ ವಿಷಯ ಗೊತ್ತಾಗೈತೆ. ಈಗ ಅನೇಕನ ಮನಸ್ಥಿತಿ ಹೆಂಗಿರ್ತೈತೆ, ಅವಳು ಏನು ಯೋಚನೆ ಮಾಡ್ತಿರ್ತಾಳೆ ಅನ್ನೋದು ನಮಗೆ ಗೊತ್ತಿಲ್ಲ. ಅದನ್ನು ತಿಳ್ಕೊಂಡೆ ನಾವು ಮುಂದೆ ಹೊರಿಬೇಕು. ನೀವೇನೂ ಯೋಚನೆ ಮಾಡಬೇಡಿ ಅಪ್ಪಯ್ಯ. ಆದಷ್ಟು ಬೇಗ ಸಾಕ್ಷಿ ಸಮೇತವಾಗಿ ನಾನು ಎಲ್ಲನೂ ಕಂಡುಹಿಡಿತೀನಿ. ಅಲ್ಲಿವರೆಗೂ ನೀವು ಧೈರ್ಯವಾಗಿ ನಮ್ಮ ಜೊತೆನೇ ಇರಿ. ಹೌದು ಚಂದ್ರ, ಆಸ್ ಆಫ್ ನಾವು ಸತ್ಯಕ್ಕಂತೂ ನೀನು ಆ ಮನೆಗೆ ಹೋಗೋದು ಸರಿಯಲ್ಲ ಅನಿಸ್ತಾ ಇದೆ. ನೋಡೋಣ, ಈ ಸಮಸ್ಯೆಗಳೆಲ್ಲ ಸಾಲ್ವ್ ಆಗಲಿ, ಆಮೇಲೆ ನೀನು ಹೋಗಬೇಕು ಬೇಡವೋ ಯೋಚನೆ ಮಾಡಿ ನಿರ್ಧಾರ ತಗೊಂಡ್ರೆ ಅದು ಥರ. ಹೌದು ರಮೇಶ್. ಚಂದ್ರು, ನೀವು ಇಲ್ಲೇ ಇರಿ. ನೀವು ಇಲ್ಲಿರೋದೇ ಸೇಫು. ಇಲ್ಲಿರೋದಕ್ಕೆ ನೀವು ಯಾವುದೇ ರೀತಿ ಸಂಕೋಚ ಪಡ್ಕೋಬೇಡಿ. ನಾವೆಲ್ಲರೂ ನಿಮ್ಮ ಜೊತೆ ಇದ್ದೀವಿ. ಓ ಮೈ ಗಾಡ್, ಮಾಮ್ ಬಂದಿರಬೇಕು. ಅಜ್ಜಿನ ಏನು ಮಾಡಲಿ? ಸೋಫಾ ಹಿಂದೆ ಹೈಡ್ ಮಾಡ್ಬಿಡ್ಲಾ? ಬೇಬಿ, ಹಾಳಾಯ್ತು, ಎಲ್ಲ ಹಾಳಾಗೋಯ್ತು. ನಿನ್ನ ಡ್ಯಾಡ್ ಸರಿ ಹೋಗಿದ್ದಾರೆ. ವಾಟ್ ಮಾಮ್? ಡ್ಯಾಡ್ ಸರಿ ಹೋಗಿದ್ದಾರಾ? ವಾವ್, ಇಟ್ಸ್ ಅ ಗುಡ್ ನ್ಯೂಸ್ ಅಲ್ವಾ ಮಾಮ್? ನೀವು ಯಾಕೆ ಹೀಗಿದ್ದೀರಾ?
ಬೇಬಿ ಅವ್ರು ಸರಿ ಹೋಗಿರೋದು ನನಗೂ ಖುಷಿನೇ. ಆದ್ರೆ ಈಗಲೂ ಅವ್ರು ನಮ್ಮ ಪರವಾಗಿಲ್ಲ, ಬರೀ ಕಮ್ಲಿ ಅಂತ ಅವ್ರ ಜಪನೆ ಮಾಡ್ತಿದ್ದಾರೆ. ನನಗೆ ಬರ್ತಿರೋ ಸಿಟ್ಟಲ್ಲಿ ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಅಲ್ಲ ಬೇಬಿ, ಅವ್ರು ಸರಿ ಹೋಗ್ಬೇಕು ಅಂತ ನಾವ್ ಎಷ್ಟೆಲ್ಲ ಕಷ್ಟಪಟ್ವಿ, ಆದ್ರೆ ಈಗಲೂ ಅವರು ಕಮ್ಲಿ ಪರವಾಗಿ ಅಂದ್ರೆ ಅದು ಬಿಡು. ಅವ್ರು ಏನ್ ಹೇಳ್ತಿದ್ದಾರೆ ಗೊತ್ತಾ, ನಾನು ಇಲ್ಲಿಗೆ ಬರಲ್ಲ, ಕಮ್ಲಿ ಜೊತೆ ಇರ್ತೀನಿ ಅಂತ ಹೇಳ್ತಿದ್ದಾರೆ. ಅಷ್ಟೇ ಅಲ್ಲ ಬೇಬಿ, ನಡೆದಿರೋ ಎಲ್ಲದಕ್ಕೂ ನೀನೇ ಕಾರಣ ಅಂತ ಎಲ್ಲರೂ ಸೇರಿ ನಿನ್ನೇ ಬ್ಲೇಮ್ ಮಾಡ್ತಿದ್ದಾರೆ. ವಾಟ್? ಡ್ಯಾಡ್ ಹಾಗೆ ಹೇಳಿದ್ರ? ಡ್ಯಾಡ್ ಯಾಕೆ ಮಾಮ್ ಈಗೆಲ್ಲ ಮಾತಾಡ್ತಾ ಇದ್ದಾರೆ? ನಾನು ಡ್ಯಾಡ್ಗೆ ಹಾಗೆಲ್ಲ ಮಾಡಕ್ ಸಾಧ್ಯನಾ ಮಾಮ್? ಯಾಕೆ ಮಾಮ್ ಎಲ್ರೂ ಎಲ್ಲದಕ್ಕೂ ನನ್ನನ್ನೇ ಬ್ಲೇಮ್ ಮಾಡ್ತಾ ಇದ್ದಾರೆ? ನಾನು ಅಷ್ಟೊಂದು ಕೆಟ್ಟೋಳ ಮಾಮ್? ನೀವು ನನ್ನ ನಂಬಲ್ವಾ? ಬೇಬಿ ಅಳ್ಬೇಡ ನೀನು. ನೋಡು, ನಾನು ನಿನ್ನ ನಂಬ್ತೀನಿ. ನೀನು ಹಾಗೆಲ್ಲ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ಅಳ್ಬೇಡ ನೀನು. ಕಮ್ಲಿ ಅವರೇ, ನೀವು ಇನ್ನೂ ಸ್ವಲ್ಪ ಟೈಮ್ ಬೇಕು ಅಂತ ಯಾಕೆ ಹೇಳಿದ್ರಿ? ಅನಿಕಾಗೆ ಈಗಲೇ ಶಿಕ್ಷೆ ಕೊಡಿಸ್ಬೋದಿತ್ತಲ್ವಾ? ನೀವು ಯಾಕೆ ಹಾಗೆ ಹೇಳಿದ್ರಿ? ಕಮ್ಲಿ ಅವರೇ, ಅನಿಕಾ ಮಾಡಿದಂಥ ತಪ್ಪಿಗೆ ಆದಷ್ಟು ಬೇಗ ಶಿಕ್ಷೆ ಆಗಬೇಕು. ಆಗಲೇ ನಮ್ಮೆಲ್ರಿಗೂ ಆದಂಥ ಅನ್ಯಾಯಕ್ಕೆ ನ್ಯಾಯ ಸಿಗೋದು. ಅವಳನ್ನ ಆದಷ್ಟು ಬೇಗ ಅರೆಸ್ಟ್ ಮಾಡಿಸ್ಬೇಕು ಕಮ್ಲಿ ಅವರೇ. ಅದು ದಿಟ್ಟನೆಯ ಸರ್, ಆದರೆ ಅದಷ್ಟು ಸುಲಭ ಅಲ್ಲ. ಅವಳು ಯಾವ ದಾರಿಲಿ ಯೋಚನೆ ಮಾಡ್ತಾಳೆ ನನ್ನ ತಿಳ್ಕೊಂಡು ಆಮೇಲೆ ನಾವು ಯೋಚನೆ ಮಾಡಬೇಕು. ಒಂಚೂರು ಹೆಚ್ಚು ಕಮ್ಮಿ ಆದರೂ ಎಡವಟ್ಟಾಗೋಯ್ತೈತೆ ಸರ್. ಅದಕ್ಕೆ ನಾನು ಹೊಸ ಟೈಮ್ ತಗೊಂಡೆ. ಅಂದರೆ ಅವಳ ಬಗ್ಗೆ ನಮಗೆಲ್ಲ ಗೊತ್ತಲ್ಲ ಕಮ್ಲಿ ಅವರೇ, ಮತ್ತೆ ಇನ್ಯಾಕೆ ವೆಯ್ಟ್ ಮಾಡಬೇಕು? ಇನ್ನೇನು ತಿಳ್ಕೋಬೇಕು? ಇಲ್ಲ ಸರ್, ಅಂಬಿ ಕೊಲೆ ಹಿಂದೆ ಅಪ್ಪ ಹಿಂಗಾಗಿರೋದಕ್ಕೆ ಅನಿಕನೇ ಕಾರಣ ಅನ್ನೋದು ನಮಗೆ ಗೊತ್ತೈತೆ. ಆದರೆ ತಾತಯ್ಯನ ಸಾವಿಗೆ ಏನು ಕಾರಣ, ಯಾರು ಮಾಡಿಸಿದ್ದು, ಇದ್ಯಾವುದು ನಮಗೆ ಗೊತ್ತಿಲ್ಲ ಸರ್. ಇದ್ಯಾವುದನ್ನು ತಿಳ್ಕೊಳ್ದೆ ನಾವು ಮುಂದೆ